ಅವ್ನು ಯಾವನು ತಿರ್ಬೋಕಿ ನನ್ನ ಮಗ ನಿಮ್ಮ ಮೇಲೆ ಸುಳ್ಳು ಕೇಸ್ ಹಾಕ್ಬಿಟ್ಟಿದ್ರೆ ನಾವು ನೋಡ್ಕೊಂಡು ಸುಮ್ಮನೆ ಇರೋಕಾಯ್ತದ? ನೀವು ಒಳಗಿದಾಗ ಅವ ತೋರ್ಸೋದಲ್ಲ, ಈಗ ಆಚು ಬರ್ಲಿ ತೋರ್ಸ್ಲಿ ಅವನ. ಹೇ, ತೋರ್ಸೋದಕ್ಕೆ ಅವನೆಲ್ಲ ಅವನೇ ನೋಡ್ಲಾ. ಸುಳ್ಳು ಮೆರಿಬೋದು, ಆದ್ರೆ ಯಾವತ್ತಿಗೂ ಸತ್ಯನೇ ಗೆಲ್ಲೋದು. ಏನೋ ನಿಮ್ ಪ್ರೀತಿ ಆಶೀರ್ವಾದದಿಂದ ನಾನು ಇವತ್ತು ಗೆದ್ದು ಬಂದಿದ್ದೀನಿ. ಮೋಸ ಮಾಡಿದವನು ಶಿಕ್ಷೆ ಅನ್ಭವಿಸಕ್ ಹೋಗೋನೆ. ಇನ್ಮೇಲೆ ಏನಿದ್ರು ಈ ದುನಿಯಾ ನಮ್ದೇಕಲ್ಲ. ಇನ್ಮೇಲೆ ಈ ಸಿದ್ದೇಗೌಡನ ಗತ್ತು ತಾಕತ್ತೇನು ಅಂತ ಇಡೀ ಪ್ರಪಂಚಕ್ಕೆ ತೋರ್ಸುಮ. ಅಯ್ಯೋ ಸಿದ್ದೇಗೌಡ್ರಿಗೆ, ಸಿದ್ದೇಗೌಡ್ರಿಗೆ. ಇದನ್ನ ಇಟ್ಕೊಂಡು ನಿನ್ನ ಹತ್ರ ಮಾತಾಡೋದೈತೆ ನೀನು ಮತ್ತೆ ಚಮಚ. ಹೌದು ಅವನೆಲ್ಲ. ಅವನು ನೀವು ಬೇಗ ಆಚೆ ಬರ್ಲಿ ಅಂತ ಮಾದಪ್ಪ ಪಟ್ಕೆ ಉಳ್ ಸೇವೆ ಮಾಡೋಕೆ ಹೋಗವನೆ. ಇನ್ನೇನೋ ಬಂದ್ಬಿಡ್ತಾನೆ. ಸರಿ, ಅವ್ನು ಬಂದ್ಮೇಲೆ ನೀನು ಮತ್ತೆ ಅವನು ಮನೆ ಹತ್ರಕ್ಕೆ ಬನ್ನಿ, ನಿಮ್ಮ ಹತ್ರ ಹೊಸಿ ಮಾತಾಡೋದೆ. ಸರಿ ನೋಡಿ, ಆಯ್ತು. ಸಿದ್ದೇಗೌಡ್ರಿಗೆ, 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 ಸಿದ್ದೇಗೌಡ್ರಿಗೆ. ಸಿದ್ದು ಅವರೇ, ಇವರೆಲ್ಲ ನಿಮ್ಮ ಮೇಲೆ ಇಟ್ಟಿರೋ ಅಭಿಮಾನ ನೋಡಿ ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಅಪರಾಧಿ ಅನ್ನೋ ಪಟ್ಟದಿಂದ ನಿರಪರಾಧಿಯಾಗಿ ಹೊರಗೆ ಬಂದಿದ್ದೀರ. ಈ ದಿನಕ್ಕೋಸ್ಕರ ನಾನು ಎಷ್ಟು ಕಾದಿದ್ದೀನಿ ಗೊತ್ತಾ? ಮತ್ತೆ ನಿಮ್ಮ ಆಸರೆ ನನಗೆ ಸಿಕ್ಬಿಡ್ತು. ಮೇಡಮ್ ಅವರೇ, ಹೆತ್ತ ತಂದೆ ತಾಯಿನೇ ನನ್ನ ನಂಬಿಲ್ಲ, ಆದರೆ ನೀವು ನನ್ನ ನಂಬಿದ್ರಿ. ಇಡೀ ಪ್ರಪಂಚ ನನ್ನ ಅಪರಾಧಿ ಅನ್ನೋ ಥರ ನೋಡ್ತು, ಆದರೆ ನೀವು ಮಾತ್ರ ನಾನು ತಪ್ಪು ಮಾಡಿಲ್ಲ ಅನ್ನೋದನ್ನ ನಂಬ್ತಾ ಬಂದ್ರಿ. ಕಷ್ಟ ಕಾಲದಲ್ಲಿ ಭಗವಂತ ಕೈ ಹಿಡಿದು ಹೇಗೆ ಕಾಪಾಡ್ತಾನೋ ಆ ಥರ ನೀವು ನನ್ನ ಕೈ ಹಿಡಿದು ಇಡೀ ಜಗತ್ತಿಗೆ ನನ್ನ ಗಂಡ ತಪ್ಪು ಮಾಡಿಲ್ಲ ಅನ್ನೋದನ್ನ ಹೇಳಿ ನನಗೊಂದು ಹೊಸ ಜೀವನ ಕೊಟ್ಟಿದ್ದೀರಾ. ನೀವು ನನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಟಿದ್ದೀರಲ್ಲ ಮೇಡಮ್ ಅವರೇ, ನನಗಷ್ಟೇ ಸಾಕು. ಸಿದ್ದು ಅವರೇ, ಮೊದಲಿಂದಾನೇ ನೀವು ಯಾವ ತಪ್ಪು ಮಾಡಿಲ್ಲ ಅಂತ ನನಗೆ ನಂಬಿಕೆ ಇತ್ತು. ಆದರೆ ಕೋರ್ಟಿಗೆ ಬೇಕಾಗಿರೋದು ಸಾಕ್ಷಿ. ಅದು ಸಿಕ್ಲಿಲ್ವಲ್ಲ ಅಂತ ಇಷ್ಟೆಲ್ಲ ಹೋರಾಟ ಮಾಡಿದೆ. ದೇವ್ರ ದಯೆಯಿಂದ ಜಯಂತ್ ಅವರು, ಶ್ರೀಕಾಂತ್ ಅವರು ಸರಿಯಾದ ಸಮಯಕ್ಕೆ ಬಂದು ನಮಗೆ ಸಹಾಯ ಮಾಡಿದ್ರು. ಇಲ್ಲ ಅಂದರೆ ಈ ಕೇಸ್ ನಾವು ಸೋತ್ಬಿಡ್ತಿದ್ವಿ. ಇಲ್ಲ ಮೇಡಮ್ ಅವರೇ, ಪ್ರಾಮಾಣಿಕತೆಗಾಗಲಿ ಸತ್ಯಕ್ಕಾಗಲಿ ಯಾವತ್ತೂ ಸೋಲಾಗೋದಿಲ್ಲ. ಇನ್ನು ಮುಂದೆ ಊರ ಮೇಲೆ ಊರು ಬೀಳಿ, ಯಾರು ಏನಾರ ಅನ್ಕೊಳ್ಳಿ, ಊರ್ಕೊಳ್ಳೋರು ಉರ್ಕೊಳ್ಳಿ. ಇನ್ನು ಮುಂದೆ ನಾನು ನಿಮ್ಮ ಮಾತನ್ನೇ ಕೇಳೋದು, ನೀವು ಹೇಳಿದ ದಾರಿಯಲ್ಲಿ ನಡೆಯೋದು. ಇದನ್ನ ನನ್ನ ಪ್ರೀತಿ ಮೇಲೆ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ ಮೇಡಮ್ ಅವರೇ. ಹೇಳಿ, ಈಗ ನಾನು ಏನು ಮಾಡಬೇಕು? ನಮ್ಮ ವ್ಯಾಪಾರದ ವಿಷಯದಲ್ಲಾಗಲಿ, ನಮ್ಮ ಮುಂದಿನ ಜೀವನದ ಬಗ್ಗೆ ಆಗಲಿ ನೀವೇನು ನಿರ್ಧಾರ ತಗೋತಿರೋ ಅದಕ್ಕೆ ಸಿದ್ದು ಬದ್ಧನಾಗಿರ್ತಾನೆ. ಯಾಕಂದರೆ ನನಗೆ ಮರುಜೀವ ಸಿಕ್ಕಿರೋದೇ ನಿಮ್ಮಿಂದ. ಅದಕ್ಕೆ ಈ ಜೀವನ ಎರಡೂ ನಿಮ್ಮದೇ.